ನ್ಯಾಯಮೂರ್ತಿ ಬಿಎಚ್ ಲೋಯಾ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವತಂತ್ರ ತನಿಖೆ ಕೋರಿದ್ದ ಪಿಐಎಲ್ ಅನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಬಿಎಚ್ ಲೋಯಾ ಅನುಮಾನಾಸ್ಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪಿಐಎಲ್ ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಲೋಯಾ ಸಾವಿನ ಕುರಿತು ಎಸ್ಐಟಿ ತನಿಖೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಈ ಸಾವು ಸ್ವಾಭಾವಿಕ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. 4 ಜಡ್ಜ್ಗಳ ಹೇಳಿಕೆಯನ್ನ ಅನುಮಾನಿಸಲು ಸಾಧ್ಯವಿಲ್ಲ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ನ್ಯಾಯಮೂರ್ತಿ ಬಿಎಚ್ ಲೋಯಾ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿರುವಂಥದ್ದು. ಪ್ರಚಾರದ ಉದ್ದೇಶದಿಂದ ಪಬ್ಲಿಸಿಟಿಯಿಂದಾಗಿ ಪಿಐಎಲ್ ಅನ್ನ ಸಲ್ಲಿಸಲಾಗಿದೆ. ಮಹಾರಾಷ್ಟ್ರ ಪೊಲೀಸರ ತನಿಖೆಯಿಂದಲೂ ಕೂಡ ಇದು ಸ್ಪಷ್ಟವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಿಂದೆ ರಾಜಕೀಯ ದುರುದ್ದೇಶ ಕಾಣ್ತಾ ಇದೆ ಅಂತಲೂ ಸಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ ಸುಪ್ರೀಂ ಕೋರ್ಟ್. ಲೋಯಾ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪಿದು ನ್ಯಾಯಾಂಗವನ್ನ ಕಳಂಕಿಸುವಂತಹ ದುರುದ್ದೇಶದಿಂದಲೇ ಇದು ಆಗ್ತಾ ಇದೆ. ಮಹಾರಾಷ್ಟ್ರ ಪೊಲೀಸರ ತನಿಖೆಯಿಂದಲೂ ಕೂಡ ಇದು ಸ್ಪಷ್ಟವಾಗಿದೆ ಅಂತ ಈಗ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾತು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿರುವಂಥದ್ದು. ಎಸ್ ಪ್ರಶಾಂತ್ ನಾತು, ಈಗ ನ್ಯಾಯಮೂರ್ತಿ ಲೋಯಾ ಸಾವು ಸ್ವಾಭಾವಿಕ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಮುಖಾಂಶವನ್ನ ಉಲ್ಲೇಖಿಸೋದಾದ್ರೆ ವೀಣಾ, ಜಸ್ಟಿಸ್ ಲೋಯಾ ನಾಗ್ಪುರಕ್ಕೆ ಹೋದಾಗ ಹೃದಯಾಘಾತದಿಂದ ನಿಧನ ಹೊಂದಿದ್ದು ಅಸ್ವಾಭಾವಿಕ ಎನ್ನುವ ರೀತಿಯಲ್ಲಿ ಅವರ ಕುಟುಂಬ ವರ್ಗದ ಕೆಲವರು ಮಾತನಾಡಿದ್ರು. ನಂತರ ಇದರ ಬಗ್ಗೆ ಸಾಕಷ್ಟು ವರದಿಗಳು ಕೂಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ ನಲ್ಲಿ ದಾಖಲಾಗಿತ್ತು. ಈ ಬಗ್ಗೆ 4 ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳ ಜೊತೆ ಮುನಿಸ್ಕೊಂಡಿದ್ರಿಂದ ಈ ಒಂದು ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ, ಜಸ್ಟಿಸ್ ಲೋಯಾ ಸಾವಿನ ಬಗ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ತನಿಖೆಯ ಅವಶ್ಯಕತೆ ಇಲ್ಲ. ಜಸ್ಟಿಸ್ ಲೋಯಾ ಜೊತೆ ನಾಗ್ಪುರಕ್ಕೆ ಯಾರು ಹೋಗಿದ್ರು 4 ನ್ಯಾಯಾಧೀಶರು ಸಾಕ್ಷ್ಯವನ್ನೇ ಮಹಾರಾಷ್ಟ್ರ ಪೊಲೀಸರಿಗೆ ಸಾಕ್ಷಿಗಳಾಗಿ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಆ 4 ನ್ಯಾಯಾಧೀಶರ ಹೇಳಿಕೆಯನ್ನ ನಂಬದಿರುವ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣ ಕಾಣ್ತಾ ಇಲ್ಲ. 4 ನ್ಯಾಯಾಧೀಶರ ಹೇಳಿಕೆಯನ್ನ ನಂಬದಿರುವುದು ನ್ಯಾಯಾಂಗಕ್ಕೆ ಅಪಮಾನ ಮಾಡಿದಂತೆ ಅನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿದೆ. ಜಸ್ಟಿಸ್ ಲೋಯಾ ಪ್ರಕರಣದ ಬಗ್ಗೆ ಯಾವುದೇ ಎಸ್ಐಟಿ ತನಿಖೆಯ ಅವಶ್ಯಕತೆ ಇಲ್ಲ. ಮಹಾರಾಷ್ಟ್ರ ಪೊಲೀಸರು ನಡೆಸಿರ್ತಕ್ಕಂಥ ಒಂದು ತನಿಖೆ ಸ್ಯಾಟಿಸ್ಫೈಡ್ ಇದೀವಿ ಅನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇಡೀ ಒಂದು ಪ್ರಕರಣವನ್ನ ತಿರಸ್ಕರಿಸಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನಿಶ್ಚಿತವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾರಿಗೆ ನಿರಾಳತೆಯನ್ನ ತಂದಿರತಕ್ಕಂತ ಒಂದು ಆದೇಶ ಸುಪ್ರೀಂ ಕೋರ್ಟ್ ನಿಂದ ಸಿಗ್ತಾ ಇದೆ. ಯಾಕಂದ್ರೆ ಜಸ್ಟಿಸ್ ಲೋಯಾ ಸೊಹ್ರಾಬುದ್ದೀನ್ ಎನ್ಕೌಂಟರ್ ಪ್ರಕರಣದ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ರು ಅನ್ನುವ ಕಾರಣಕ್ಕೆ ಇಡೀ ಒಂದು ಪ್ರಕರಣಕ್ಕೆ ಸಾಕಷ್ಟು ರಾಜಕೀಯವಾಗಿರ್ತಕ್ಕಂಥ ಬಣ್ಣ ಕೂಡ ಸಿಗ್ತಾ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಇಡೀ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ್ಯಾಯಾಂಗವನ್ನ ಕಳಂಕಿತಗೊಳಿಸ್ತಕ್ಕಂಥ ರಾಜಕೀಯ ದುರುದ್ದೇಶದಿಂದ ದಾಖಲಾಗಿರ್ತಕ್ಕಂಥ ಒಂದು ಪಿಐಎಲ್ ಎಂದು ಹೇಳಿ ಅದನ್ನ ವಜಾಗೊಳಿಸಿದೆ. ವೀಣಾ, ಎಸ್ ಪ್ರಶಾಂತ್, ಮತ್ತೊಂದು ಅಂಶ ಇಲ್ಲಿ ಪ್ರಚಾರದ ಉದ್ದೇಶದಿಂದಾಗಿ ಅರ್ಜಿಯನ್ನ ಸಲ್ಲಿಸಲಾಗಿದೆ, ಕೇವಲ ಪಬ್ಲಿಸಿಟಿಗೋಸ್ಕರ ಅಂತ ಈ ಅಭಿಪ್ರಾಯ ಬರೋದಕ್ಕೆ ಕಾರಣ ಏನು? ನಿಶ್ಚಿತವಾಗಿ ನೋಡಿ, ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ದಾಖಲಾದ ನಂತರ ಈ ಇಡೀ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ವಿವಾದವಾಗಿ ಮಾರ್ಪಟ್ಟಿತ್ತು. ಜಸ್ಟಿಸ್ ಲೋಯಾ ಪ್ರಕರಣದ ವಿಚಾರಣೆಯನ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾವ ಒಂದು ಬೆಂಚ್ಗೆ ನೀಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಉಳಿದ 4 ನ್ಯಾಯಮೂರ್ತಿಗಳು ಮುನಿಸ್ಕೊಂಡಿರ್ತಕ್ಕಂಥ ಘಟನೆಯು ಕೂಡ ನಡೆದಿತ್ತು. ನ್ಯಾಯಮೂರ್ತಿಗಳು ಮುನಿಸ್ಕೊಳ್ಳಿಕ್ಕೆ ಇದೊಂದೇ ಕಾರಣವಾಗಿರ್ಲಿಲ್ಲ, ಅನೇಕ ಬೇರೆ ರೋಸ್ಟರ್ಗಳು ಕಾರಣವಾಗಿದ್ವು. ಆದ್ರೆ ಈ ಪ್ರಕರಣ ಕೂಡ ಅದರ ಜೊತೆ ತಳಕು ಹಾಕಿಕೊಂಡಿದ್ರಿಂದ ಇಡೀ ಒಂದು ಪ್ರಕರಣಕ್ಕೆ ಜಸ್ಟಿಸ್ ಲೋಯಾರ ಸಾವಿನ ಒಂದು ಏನು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸ್ತಾ ಇತ್ತು, ಅದಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಕಲರ್ ಕೂಡ ಬಂದಿತ್ತು. ವೀಣಾ, ಆ ಕಾರಣದಿಂದ ಸುಪ್ರೀಂ ಕೋರ್ಟ್ ಏನೊಂದು ಆದೇಶವನ್ನ ನೀಡ್ತಾ ಇದೆ. ಇದಕ್ಕೆ ಸಾಕಷ್ಟು ಮಹತ್ವವಿದೆ. ದೇಶದ ಅತ್ಯುನ್ನತ ನ್ಯಾಯಾಲಯ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ, ಪಿಐಎಲ್ ಪೊಲಿಟಿಕಲ್ ಇಂಟೆನ್ಷನ್ ನ ಕಾರಣದಿಂದ ದಾಖಲಾಗಿತ್ತು, ಪಬ್ಲಿಸಿಟಿಯ ಒಂದು ಕಾರಣ ಇತ್ತು. ಆ ಕಾರಣಕ್ಕೋಸ್ಕರ 4 ನ್ಯಾಯಾಧೀಶರು ನೀಡಿರ್ತಕ್ಕಂಥ ಸಾಕ್ಷ್ಯವನ್ನ ಪರಿಗಣಿಸಿ ಮಹಾರಾಷ್ಟ್ರ ಪೊಲೀಸರ ತನಿಖಾ ವರದಿಯನ್ನ ನೋಡಿದ ಮೇಲೆ ಇದಕ್ಕೆ ಎಸ್ಐಟಿ ರಚಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ
ಒಂದು ತನಿಖೆ ನಡೆಸ್ತಕ್ಕಂತ ಅವಶ್ಯಕತೆ ನಮಗೆ ಕಾಣ್ತಾ ಇಲ್ಲ. ಇದೊಂದು ಸಹಜ ಸಾವು ಅನ್ನುವುದನ್ನ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ. ವೀಣಾ, ಥ್ಯಾಂಕ್ ಯು ಪ್ರಶಾಂತ್ ನಾಥು ತಮ್ಮೆಲ್ಲ ಮಾಹಿತಿಗಾಗಿ. 2014ರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ನ್ಯಾಯಮೂರ್ತಿ ಲೋಯಾ ಅವರು ಸಾವನ್ನಪ್ಪಿದ್ರು. ಈ ಪ್ರಕರಣದ ಒಂದು ವಿಚಾರಣೆಯನ್ನ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಇದು ಸ್ವಾಭಾವಿಕ ಸಾವು ಅನ್ನುವಂತಹ ತೀರ್ಪನ್ನ ನೀಡಿದೆ.